ನಮಸ್ಕಾರಗಳು. ಕನಕಪುರ ಮಾಡೋ ಶ್ರೀನಿವಾಸದ RS ಪ್ರೊಡಕ್ಷನ್. ನಾನು ಕೆಲವು ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನ್ ಆಗಿ ಅಲ್ಲಿ ಕೆಲವು ವಿಚಾರಗಳು ಮಾತಾಡ್ಬಿಟ್ಟೆ. ಕಾರಣ ಇಷ್ಟೇ, ನನ್ನ ಕಾಟನ್ಪೇಟೆ ಗೇಟ್ ರಿಲೀಸ್ ಆಗಬೇಕಾಯಿತು. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಅದು ತುಂಬ ದುಃಖದಿಂದ ನಮ್ಮ ರಾಜ್ಕುಮಾರ್ ಅಂದರೆ ನನಗೆ ತುಂಬ ಅಭಿಮಾನ, ಮೇಡಮ್ ಅವರು ಅಂದರೆ ನಮ್ಗೆ ತುಂಬ ಅಭಿಮಾನ. ಅವಾಗಿಂದ ಪಾಪ ಪುನೀತ್ ಸರ್ ನಮ್ಮ ದೇವರೇ ಅವರು. ನನ್ನ ಜೊತೆ ಸಿನಿಮಾ ಮಾಡೋಕ್ಕೆ ಮುಂಚೆಯಿಂದನೂ ಅವ್ರ ಜೊತೆ ನಂದು ವಹಿವಾಟಿದೆ. ಅದಕ್ಕೆ ಮುಂಚೆಯಿಂದನೇ ಕನಕಪುರಕ್ಕೆ ಬರ್ತಾಯಿದ್ರು. ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ. ಅದಕ್ಕೆ ಸಿನಿಮಾ ಆಗಿಲ್ಲ. ಏನೋ ಕಾರಣಾಂತರದಿಂದ ದೇವ್ರನ್ನ ನನ್ನ ದುಡ್ಡುಗೋಸ್ಕರ ತೊಗೊಬಿಟ್ರೆ ಅಂತ ಹೇಳಿದೆ. ದಯವಿಟ್ಟು ನೀವು 7 ಕೋಟಿ ಕನ್ನಡ ಸಂಸ್ಥೆಬೇಕು. ಆ ಮಾತನ್ನ ಇವತ್ತು ವಾಪಸ್ ತೊಗೋತಾ ಇದ್ದೀನಿ. ಅವ್ರು ದೇವರಾಗೇ ಇರ್ತಾರೆ ಅಂದ್ಕೊಂಡಿದ್ದೀನಿ. ಹಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡಿಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಅವ್ರ ಉಪಕಾರ ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರಿಗಿರ್ಬೋದು, ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡು, ನಿಮಗೆಲ್ಲ ಗೊತ್ತು, ನಾನು ಓದಿಲ್ಲ, ಮನಸ್ಸಲ್ಲಿ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ, ದಯವಿಟ್ಟು ನಿಮಗೆ ಕೈ ಮುಗ್ಕೋತೀನಿ. ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಆದರೂ ನಾನು ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಸಂಸ್ಥೆ ಶಿವಣ್ಣವರೇ, ಗೀತಮ್ಮವರೇ, ನಿಮ್ಮನ್ನ ಕೇಳ್ಕೊತೀನಿ. ಮತ್ತೊಂದು, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ, ಸಾರಾಗೋವಿಂದ್ ಸಾರ್ ಇರ್ಬೋದು, ಎಲ್ಲ ಇರ್ಬೋದು, ನಿಮ್ಗೇನಾರ ಪುನೀತ್ ಬಗ್ಗೆ ನಾನು ಮಾತಾಡಿರೋದು ನಿಮ್ಗೇನಾರ ನೋವು ಅನಿಸಿದೆ ನಾನು ದಯವಿಟ್ಟು ಸಂಸ್ಬಿಡಿ. ತಪ್ಪಾಗೇನೋ ಅಂದ್ಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ನನಗೆ. ಪಿಕ್ಚರ್ ರಿಲೀಸ್ ಆಗಿಲ್ಲ, ನಿಮಗೆ ಗೊತ್ತು. 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾಯಿಲ್ಲ. ಹಣ ಥಿಯೇಟ್ರೆಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತವ್ರೆ. ಅದು ಆರ್ಟಿಸ್ಟ್ ಯಾರೂ ಇಲ್ಲ. ಆ ಇದರಿಂದ ನನ್ನ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇನ್ನೊಂದೂ ಇಲ್ಲ. ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ. ದರ್ಶನ್ ನಮ್ಮ ಹೇಳ್ಬೇಕು ಅಂದರೆ ಮಾಸ್ ಹೀರೋ. ನಾನು ಫಸ್ಟು ಅವ್ರಿಗೆ ಜೊತೆಲಿ ಕುತ್ಕೊಂಡು ವರ್ಷಾನ್ಗಟ್ಟಲೆ ನಾವು ಮಾಡಿರೋದು. ಅವ್ರೇನೋ ಕಾಸು ಪಾಪ ಮನೆ ಶೂಟಿಂಗ್ ಕೇಳಿದೆ, ಪಾಪ ಕಷ್ಟ ಏನಿರುತ್ತೆ ಏನೋ, ಕರೆಸಿ ನಾನು ಕೊಡ್ತೀನಿ ಶ್ರೀನಿವಾಸ್ ಅವರೇ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ಆಯಿತು ಅಂತ ನಾನು ಬಂದ್ಬಿಟ್ಟೆ. ಅವರು ಪಾಪ ದುಡ್ಡು ಕೊಡಬೇಕು ಅಂತ ಅಂದಿದ್ದೀನಿ. ತಪ್ಪು ದರ್ಶನ, ನೀವು ಯಾವಾಗ ಬರ್ತೀರೋ ಬನ್ನಿ, ದೇವ್ರು ಒಳ್ಳೇದು ಮಾಡ್ತಾರೆ, ನೀವು ಬಂದೇ ಬರ್ತೀರಾ. ಬಂದಮೇಲೆ ನಿಮ್ಮ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ನನ್ನ ಆಸೆನ ಕನಸು ಮಾಡಿಕೊಡಿ ಅಷ್ಟೇ ಕೇಳ್ಕೊಳ್ಳು. ಧ್ರುವ ಸರ್ಜಾ ಇರ್ಬೋದು, ಅವರು ಅಷ್ಟೇ. ನಾನು ಆಲ್ರೆಡಿ 3 ಸಿನಿಮಾ ಮಾಡಿದ್ದೀನಿ ಧ್ರುವ ಅವರೇ. ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ, ನಾನೊಬ್ಬ ಹಳ್ಳಿ ಹುಡುಗ. ದಯವಿಟ್ಟು ನೀವು ಆರ್ಟಿಸ್ಟ್ಗಳು ಬೇಕು ನಮಗೆ. ಆರ್ಟಿಸ್ಟ್ ಇದ್ದರೆ ಸಿನಿಮಾ ಮಾಡೋಕ್ಕಾಗಲ್ಲ. ದಯವಿಟ್ಟು ನಮಗೊಂದು ಕಾನ್ಸೆಪ್ಟ್ ಕೊಟ್ಟು ನೀವು ದುಡ್ಡು ಏನೂ ಕೊಡಬೇಡಿ. ನಿಮ್ಗೆ ಏನಾರ ಕೊಡಬೇಕು, ಇವಾಗ ತೊಗೋತಾ ಇದ್ದೀರೋ ಅಷ್ಟೇ ಹಣ ಕೊಡ್ತೀವಿ. ಒಂದು ಒಳ್ಳೆ ಡೈರೆಕ್ಟ್ರಿಗೆ ಕರ್ಕೊಬರ್ತೀನಿ, ನನಗೆ ಸಿನಿಮಾ ಮಾಡಿಕೊಡಿ. ಅದು ಬಿಟ್ಟರೆ ಬೇರೆ ಇನ್ನೊಂದೂ ಇಲ್ಲ. ಆಮೇಲೆ ನಮ್ಮ ಡೈರೆಕ್ಟ್ರ್ ಇರ್ಬೋದು, ಪ್ರೇಮ್ ಇರ್ಬೋದು, AP ಅರ್ಜುನ್ ಇರ್ಬೋದು, ಅವರು ಇವಾಗೆಲ್ಲ ನಮ್ಮ ಚೇಂಬರಿಂದ ಎಲ್ಲರೂ ಮಾತಾಡಿದ್ದಾರೆ. ಇಲ್ಲ ಸಿನಿಮಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅವರು ಇಂಥ ಸಂದರ್ಭದಲ್ಲಿ ಹೇಳ್ತೀನಿ, ನನಗೆ ನಿಮ್ಮ ದುಡ್ಡೇನೇ ಬೇಡ, ನಮಗೆ ಸಿನಿಮಾ ಮಾಡಿಕೊಡಿ, ಒಳ್ಳೆ ಕಥೆ ಮಾಡಿಕೊಡಿ. ಯಾಕೆ 4 ಜನಕ್ಕೆ ಅನ್ನ ಸಿಕ್ಕಲಿ ಅಂತ ನಾನು ಬಂದಿರೋದು. ನನಗೂ ದೇವ್ರು ತಿನ್ನಕ್ಕೆ ಉಣ್ಣಕ್ಕೆ ಎಲ್ಲ ಕೊಟ್ಟಿದ್ದಾನೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ದಯವಿಟ್ಟು ನೀವೆಲ್ಲ ಸಹಕರಿಸ್ಬೇಕು. ಇನ್ನು ಕನ್ನಡ ಇಂಡಸ್ಟ್ರಿ ನಾನು ಉಳಿಸ್ಕೊಳ್ರಿ. ಕನ್ನಡ ಇಂಡಸ್ಟ್ರಿ ಇನ್ನು 10 ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು 15 ವರ್ಷ 20 ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗಿನ್ನೂ 65 ಏಜು, ಇನ್ನೂ 10 ವರ್ಷ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಹಕಾರ ಕೊಟ್ಟರೆ, ಪ್ರೆಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಎಲ್ಲ ಸಹಕಾರ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಿಮ್ಮ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.